ಸರಪಳಿ ಕಟ್ಟಿ ವಾಸಕ್ಕೆ ಯೋಗ್ಯವಲ್ಲದ ಕಟ್ಟಡದಲ್ಲಿ ಕಳೆದ ಹಲವು ವರ್ಷದಿಂದ ಕೂಡಿ ಹಾಕಲಾಗಿದ್ದ ಮಾನಸಿಕ ಅಸ್ವಸ್ಥನೋರ್ವನನ್ನ ಕೊನೆಗೂ ಜನಶಕ್ತಿ ವೇದಿಕೆ ಸದಸ್ಯರು, ಪೊಲೀಸರು ಹಾಗೂ ಆರೋಗ್ಯ ಇಲಾಖೆ ಜೊತೆಗೂಡಿ ಮಂಗಳವಾರ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ದಾಂಡೇಲಿ ತಾಲೂಕಿನ ಆಲೂರು ಗ್ರಾಮದ ನಿವಾಸಿ ವಿನಾಯಕ ವಸಂತ ಸೋನಶೆಟ್ಟಿ ಎಂಬ ಮಾನಸಿಕ ಅಸ್ವಸ್ಥನನ್ನ ಆತನ ಕುಟುಂಬದ ಸದಸ್ಯರೇ ಹೊಲದಲ್ಲಿ ಇರುವ ವಾಸಕ್ಕೂ ಯೋಗ್ಯವಿಲ್ಲದ ಕಟ್ಟಡದಲ್ಲಿ ಕಾಲಿಗೆ ಸರಪಳಿ ಕಟ್ಟಿ ಕೂಡಿ ಹಾಕಿದ್ರು. ಈತ ಕೆಲ ವರ್ಷಗಳಿಂದ ಮಾನಸಿಕ ಅಸ್ವಸ್ಥನಾಗಿದ್ದು ತಮ್ಮ ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚುವಂತಹ ಕೃತ್ಯ ಮಾಡ್ತಾ ಇರುವ ಆರೋಪದ ಹಿನ್ನೆಲೆ ಈತನನ್ನ ಕೂಡಿ ಹಾಕಲಾಗಿತ್ತು ಎಂಬ ಮಾಹಿತಿ ಲಭ್ಯವಾಗಿದೆ. ಈತನ ತಂದೆ ಅಂಚೆ ಇಲಾಖೆಯಲ್ಲಿ ಕರ್ತವ್ಯದಲ್ಲಿ ಇರುವಾಗಲೇ ಮೃತಪಟ್ಟ ಹಿನ್ನೆಲೆ ಅನುಕಂಪದ ಆಧಾರದ ಅಡಿ ಈತ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ನಿರ್ವಹಿಸಿದ್ದ. ಆದರೆ ಕೆಲ ವರ್ಷಗಳಿಂದ ಈತ ಮಾನಸಿಕ ಅಸ್ವಸ್ಥನಾಗಿರುತ್ತಾನೆ. ಮಾನಸಿಕ ಅಸ್ವಸ್ಥನಾಗಿರುವ ಹಿನ್ನೆಲೆ ಈತ ಉಪಟಳ ನೀಡುತ್ತಾ ಇದ್ದ ಕಾರಣದಿಂದಾಗಿ ಈತನನ್ನ ಕಾಲಿಗೆ ಸೇರ್ಪಡಿ ಕಟ್ಟಿ ಹಾಕಲಾಗಿತ್ತು. ಆದರೆ ಈ ಬಗ್ಗೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವಿಪತ್ತು ನಿರ್ವಹಣಾ ಸಮಿತಿಯ ಜಿಲ್ಲಾ ಮುಖ್ಯಸ್ಥ ಹಾಗೂ ಜನಶಕ್ತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಮಾಧವ ನಾಯಕ್ ಅವರಿಗೆ ಈ ಕುರಿತು ಮಾಹಿತಿ ಲಭಿಸಿತ್ತು. ಅದರಂತೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಜನಶಕ್ತಿ ವೇದಿಕೆ, ಪೊಲೀಸ್ ಇಲಾಖೆ, ಸಾರ್ವಜನಿಕ ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಆಡಳಿತದ ಸಹಯೋಗದಲ್ಲಿ ಮಂಗಳವಾರ ರಕ್ಷಣಾ ಕಾರ್ಯಾಚರಣೆ ಜರುಗಿದೆ. ಈ ತಂಡ ಆಲೂರು ಗ್ರಾಮಕ್ಕೆ ಭೇಟಿ ಕೊಟ್ಟು ವಿನಾಯಕ ಅವರನ್ನ ರಕ್ಷಿಸಿ ಅವರ ಸಹೋದರನೊಂದಿಗೆ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದಿದೆ. ಅಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಮಾನಸಿಕ ಚಿಕಿತ್ಸಾ ಆಸ್ಪತ್ರೆಗೆ ಕಳುಹಿಸುವ ಪ್ರಕ್ರಿಯೆ ನಡೀತಾ ಇದೆ. ಸದ್ಯ ಆತನಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಬಾಹ್ಯಾಕಾಶ ನಿಲ್ದಾಣಕ್ಕೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ, ಧಾರವಾಡದ ಐಐಟಿ ಸಹಯೋಗದೊಂದಿಗೆ ಕಳುಹಿಸಿಕೊಟ್ಟಿದ್ದ ಮೆಂಕೆ ಮತ್ತು ಹೆಸರು ಧಾನ್ಯ ಚಿಗುರೊಡೆದಿದ್ದು, ಈ ಬಗ್ಗೆ ಐಐಟಿ ನಿರ್ದೇಶಕ ಪ್ರೊಫೆಸರ್ ವಿಆರ್ ದೇಸಾಯಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಮಾತನಾಡಿದ ಅವರು, ನಾಸಾ ನಂತರ ಇದೀಗ ದೇಶದಲ್ಲಿ ಇಸ್ರೋ ಹೆಸರು ಸಾಧನೆ ವಿಷಯದಲ್ಲಿ ಕೇಳಿ ಬರ್ತಾ ಇದೆ. ಬಾಹ್ಯಾಕಾಶದಲ್ಲಿ ಧಾನ್ಯ ಬೆಳೆಸಿದ್ದು ಇದೇ ಮೊದಲ ಪ್ರಯೋಗ ಇರಬಹುದು. ಈ ರೀತಿಯ ಪ್ರಯೋಗಕ್ಕೆ ನಮ್ಮ ಐಐಟಿ ಸಹಕಾರ ನೀಡುತ್ತೆ. ಮುಂದೆ ಎಲ್ಲದರಲ್ಲೂ ಐಐಟಿ ಧಾರವಾಡವು ತನ್ನ ಸಹಭಾಗಿತ್ವ ಮಾಡಲಿದೆ ಎಂದಿದ್ದಾರೆ. ಈ ಬಾರಿ ಸುಧೀರ್ ಸಿದ್ದಾಪುರ ಎಂಬ ವಿಜ್ಞಾನಿ ಧಾರವಾಡ ಕೃಷಿ ವಿವಿ ಜೊತೆ ಸೇರಿಕೊಂಡು ಬಾಹ್ಯಾಕಾಶದಲ್ಲಿ ಬೀಜ ಮೊಳಕೆ ಒಡೆಸುವಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಯಾವುದೇ ಬೀಜ ಮೊಳಕೆ ಒಡೆಯಲು ನೀರು ಬೇಕು. ಇದನ್ನ ನಾವು ಮಣ್ಣು ರಹಿತ ಕೃಷಿ ಎಂದು ಕರೀತೀವಿ. 40 ವರ್ಷದ ಹಿಂದೆ ನಮ್ಮಲ್ಲಿ ರಾಕೇಶ್ ಶರ್ಮಾ ಅವರು ಬಾಹ್ಯಾಕಾಶಕ್ಕೆ ಹೋಗಿದ್ರು. ಈಗ ನಮ್ಮವರೇ ಆದ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಕ್ಕೆ ಹೋಗಿ ಬಂದಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು ನಾಸಾ ಜೊತೆ ಸೇರಿ ಕೆಲಸ ಮಾಡ್ತಾ ಇದೆ. ಹೀಗಾಗಿ ನಮ್ಮ ಸಂಶೋಧನಾ ಸಂಸ್ಥೆ ಹೆಸರು ವಿಶ್ವದಲ್ಲೇ ದೊಡ್ಡ ಮಟ್ಟಕ್ಕೆ ಸದ್ದಿಯಾಗಿದೆ ಎಂದಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಎಂ ನಾರಾಯಣ್ ಅವರು ಹೊಸದಾಗಿ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ಆಗಿ ವರ್ಗಾವಣೆಯಾದ ಹಿನ್ನೆಲೆ ಕಾರವಾರದಲ್ಲಿ ಮಳೆಯ ಮೂಲಕ ಬೀಳ್ಕೊಡುಗೆ ಕಾರ್ಯಕ್ರಮ ನಡೆಯಿತು. ಕಳೆದ 1 ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿಗೆ ಎಸ್ಪಿಯಾಗಿ ಸೇವೆ ಸಲ್ಲಿಸಿದ ನಾರಾಯಣ್ ಅವರು ತಮ್ಮ ಕರ್ತವ್ಯಾವಧಿಯಲ್ಲಿ ಜನಸ್ನೇಹಿ ಅಧಿಕಾರಿಯಾಗಿ ಹೆಸರು ಗಳಿಸಿದ್ರು. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವಲ್ಲಿ ಕಠಿಣತೆ ಮತ್ತು ಮಾನವೀಯತೆ ಎರಡನ್ನೂ ಹೊಂದಿದ ನಾರಾಯಣ್ ಅವರ ಶೈಲಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಬೀಳ್ಕೊಡುಗೆ ಸಂದರ್ಭ ಜಿಲ್ಲೆಯ ವಿವಿಧ ಠಾಣೆಗಳಿಂದ ಆಗಮಿಸಿದ್ದ ಪೊಲೀಸರು, ಸಿಬ್ಬಂದಿಗಳು ಮತ್ತು ತಾಲೂಕುಗಳಿಂದ ಆಗಮಿಸಿದ್ದ ಸಾರ್ವಜನಿಕರು ನಾರಾಯಣ್ ಅವರನ್ನ ಸನ್ಮಾನಿಸಿದರು. ಇನ್ನು ಕಾರ್ಯಕ್ರಮಕ್ಕೆ ನೂತನ ಎಸ್ಪಿ ದೀಪನ್ ಎಂಎನ್ ಕೂಡ ಹಾಜರಿದ್ದು ಅವರು ನಾರಾಯಣ್ ಅವರ ಸೇವೆ ಮೆಚ್ಚಿದ್ರು ಮತ್ತು ತಮ್ಮ ಮುಂದಿನ ಜವಾಬ್ದಾರಿಗಳಿಗೆ ಸಹಕಾರ ಕೋರಿದ್ರು. ಶಿರೂರು ಗುಡ್ಡ ಕುಸಿತ ಘಟನೆಗೆ 1 ವರ್ಷ ಪೂರ್ಣಗೊಂಡಿದೆ. 1 ವರ್ಷ ಪೂರ್ಣಗೊಂಡರೂ ಕೂಡ ಇಲ್ಲಿ ಯಾವುದೇ ಪರಿಸ್ಥಿತಿ ಸುಧಾರಿಸಿಲ್ಲ. ಬದಲಾಗಿ ಜಡ್ಡು ಹಿಡಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವ್ಯವಸ್ಥೆ ಹಾಳು ಮಾಡ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಘಟನೆಯಾಗಿ 1 ವರ್ಷ ಪೂರ್ಣಗೊಂಡಿದೆ. ಜುಲೈ 16, 2024ರಲ್ಲಿ ಬೃಹತ್ ಗುಡ್ಡ ಕುಸಿದು 11 ಜನ ಸಾವು ಕಂಡಿದ್ರು. ಇನ್ನೊಂದು ಜನರ ಪೈಕಿ 2 ಮೃತದೇಹ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಇದರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಿದ್ದ ಮಣ್ಣನ್ನ ಒಂದು ಬದಿಯಲ್ಲಿ ಮಾತ್ರ ತಿರುವು ಮಾಡಿದ್ದು, ಇನ್ನೊಂದು ಬದಿಯಲ್ಲಿ ಕಳೆದ 1 ವರ್ಷದಿಂದ ಹಾಗೆ ಬಿಟ್ಟಿದ್ದು ಮಾತ್ರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಅಭಿವೃದ್ಧಿ ಯೋಜನೆಯ ಗುತ್ತಿಗೆ ಪಡೆದ
ಐಆರ್ಬಿ ಕಂಪನಿಯ ನಿರ್ಲಕ್ಷ್ಯ ಎತ್ತಿ ತೋರಿಸ್ತಾ ಇದೆ. ಇನ್ನೊಂದು ಕಡೆ ಗಂಗಾವಳಿ ನದಿಯ ಮಧ್ಯದಲ್ಲಿ ಬಿದ್ದ ಮಣ್ಣನ್ನ ತೆರವು ಮಾಡದೆ ಹಾಗೆ ಬಿಡಲಾಗಿದೆ. ಶಿರೂರು ಗುಡ್ಡ ಕುಸಿತದ ಘಟನೆಯಿಂದ ಉಳುವರೆ ಎನ್ನುವ ಪಕ್ಕದ ಊರಿನ ಜನ ತೀರಾ ಸಮಸ್ಯೆ ಅನುಭವಿಸಿದ್ರು. ಇಲ್ಲಿ 8 ಮನೆಗಳು ನೆಲಸಮವಾಗಿದ್ವು. ಜೊತೆಗೆ ಇಲ್ಲಿನ ಓರ್ವ ಮಹಿಳೆ ಸಾವು ಕಂಡಿದ್ಲು. ಇವರಿಗೆಲ್ಲ ತುರ್ತಾಗಿ ಎಷ್ಟೆಲ್ಲ ಪರಿಹಾರ ಸಿಗಬೇಕು ಅವೆಲ್ಲ ಆ ಸಮಯದಲ್ಲಿ ಸಿಕ್ಕಿದೆ. ಆದರೆ ದುರಂತದಿಂದ ಮತ್ತೆ ಬದುಕು ಕಟ್ಟಿಕೊಳ್ಳಲು ಪರದಾಟ ಮುಂದುವರೆದಿದೆ. ಈಗಲೂ ಕೂಡ ಶಿರೂರು ಭಾಗದಲ್ಲಿ ಆತಂಕದ ವಾತಾವರಣ ಮುಂದುವರೆದಿದೆ. ಇಲ್ಲಿನ ಜಾಗ ಸ್ಮಶಾನದ ಹಾಗೆ ಪರಿವರ್ತಿತವಾಗಿದೆ. ಎಲ್ಲಂದ್ರಲ್ಲಿ ಮಣ್ಣು ಗುಡ್ಡೆ ರಾಶಿ ರಾಶಿ ಬೆಚ್ಚಿ ಬೀಳಿಸ್ತಾ ಇದೆ. ಒಟ್ಟಾರೆ 1 ವರ್ಷ ಕಳೆದರೂ ಕೂಡ ಪರಿಸ್ಥಿತಿ ಮಾತ್ರ ಹಾಗೆ ಉಳಿದಿದೆ. ಸುಧಾರಣೆಯೂ ಇಲ್ಲ. ಇತ್ತ ಆಶಾ ಭಾವನೆಯೂ ಇಲ್ಲದೆ ಶಿರೂರು 1 ವರ್ಷದಿಂದ ಹೇಗಿದೆಯೋ ಹಾಗೆ ಉಳಿದುಕೊಂಡಿದೆ.